ಕನ್ನಡ ನಾಡಿನಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ವಚನ ಸಾಹಿತ್ಯವನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವುಗಳಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಮತ್ತು ಆತ್ಮಾಭಿಮಾನವನ್ನು ಬಿಂಬಿಸುವ, ಮೇಲು ಕೀಳು ಎಂಬ ಭಾವನೆಯನ್ನು ಹೋಗಲಾಡಿಸುವ ಮತ್ತು ಸಂಸ್ಕೃತಿ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುವ ಅನೇಕ ಸಂಗತಿಗಳು ಕಾಣುತ್ತವೆ. ಜಾತಿ, ವರ್ಣ, ವರ್ಗ ಭೇದವನ್ನು ತೊಡೆದುಹಾಕಿ ಮೌಢ್ಯ ಕಂದಾಚಾರಗಳನ್ನು ನಿರ್ಮೂಲನೆ ಮಾಡುವ ವಿಷಯಗಳು ಪ್ರಸ್ತಾಪವಾಗಿವೆ. ಶರಣರು ತಾವು ಹೇಳಿರುವಂತೆ ನಡೆದು ತೋರಿಸಿದ್ದಾರೆ. ಅವರ ಮಾರ್ಗದರ್ಶನ ಎಂದೆಂದಿಗೂ ಪ್ರಸ್ತುತ. ಅಂತಹ ಕೆಲವು ಶರಣರ ಜೀವನ ಸಾಧನೆಗಳ ಕುರಿತು ನಾವು ನೀವೆಲ್ಲರೂ ತಿಳಿದುಕೊಳ್ಳೋಣ ಬನ್ನಿ. ಶಟಸ್ಥಲ ಸ್ಥಾಪನಾಚಾರ್ಯ ಚನ್ನಬಸವಣ್ಣವರು ಕಲ್ಯಾಣದಲ್ಲಿ ಅನುಭವ ಮಂಟಪದ ಶೂನ್ಯ ಪೀಠವನ್ನು ಏರಿದ ಮಹಾಮಹಿಮರು. ಇದಕ್ಕಿಂತ ಮುನ್ನ 12ನೇ ಶತಮಾನದ ಇತಿಹಾಸವನ್ನು ಅವಲೋಕಿಸಿದಾಗ ಚಾಲುಕ್ಯ ಚಕ್ರವರ್ತಿ ಜಗದೇಕ ಮಲ್ಲನ ಮರಣಾನಂತರ ರಾಜಕೀಯ ವಿಪ್ಲವದಿಂದ ಸಾಮಂತ ರಾಜ ಕಲ್ಚೂರಿಯ ವಂಶದ ಬಿಜ್ಜಳನು ಕ್ರಿಸ್ತ ಶಕ 1130ರಲ್ಲಿ ಚಾಲುಕ್ಯ ಚಕ್ರವರ್ತಿ ಆಗಿರುವುದನ್ನು ಕಾಣುತ್ತೇವೆ. ಬಿಜ್ಜಳನ ಮಂತ್ರಿ ಮತ್ತು ದಂಡನಾಯಕರಾಗಿದ್ದ ಬಲದೇವ ಮತ್ತು ಸಿದ್ದರಸರ ಪುತ್ರಿಯರಾದ ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರನ್ನು ಬಸವಣ್ಣವರು ಮದುವೆಯಾಗಿದ್ದರು. ಕಾಲಾನಂತರ ಬಸವಣ್ಣವರೇ ಬಿಜ್ಜಳನ ಮಹಾಮಂತ್ರಿಯಾದರು. ಬಸವಣ್ಣನ ಸಹೋದರಿ ಅಕ್ಕ ನಾಗಲಾಂಬಿಕೆ ಮತ್ತು ಆಕೆಯ ಪತಿ ಶಿವದೇವರ ಪುತ್ರನೇ ಶ್ರೀ ಚನ್ನಬಸವಣ್ಣವರು. ಶರಣ ಚನ್ನಬಸವಣ್ಣವರು ಶರಣಕುಲ ದೀಪಕರಾಗಿ, ಶ್ರೇಷ್ಠ ವಚನಕಾರರಾಗಿ, ಭಕ್ತಿ, ಜ್ಞಾನ, ವೈರಾಗ್ಯ ಮೂರ್ತಿಯಾಗಿ ಕಂಗೊಳಿಸಿದ್ದಾರೆ. ಅವರು ಪ್ರತಿಪಾದಿಸಿದ ವಿಶ್ವ ಮಾನ್ಯ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ. ಇವರನ್ನು ಕುರಿತು ಕನ್ನಡ ಸಾಹಿತ್ಯದಲ್ಲಿ ಹರಿಹರ, ಪಾಲ್ಕುರ್ಕೆ ಸೋಮನಾಥ, ಭೀಮಕವಿ, ಲಕ್ಕಣ್ಣ ದಂಡೇಶ್, ಚಾಮರಸ, ವಿರೂಪಾಕ್ಷ ಪಂಡಿತ್, ಸಿದ್ಧ ನಂಜೇಶ ಮುಂತಾದವರು ಕಾವ್ಯ ರಚಿಸಿದ್ದಾರೆ. ಸಿಂಗಿರಾಜ ಪುರಾಣದಲ್ಲಿ ಅಕ್ಕ ನಾಗಮ್ಮ ಮತ್ತು ಶಿವದೇವರ ಮಗನಾಗಿ ಕ್ರಿಸ್ತ ಶಕ 1144ರಲ್ಲಿ ಕೂಡಲ ಸಂಗಮದಲ್ಲಿ ಜನಿಸಿರುವುದಾಗಿ ತಿಳಿದು ಬರುತ್ತದೆ. ಕೂಡಲ ಸಂಗಮ ಆ ಕಾಲದಲ್ಲಿ ವಿದ್ಯಾ ಕೇಂದ್ರವಾಗಿತ್ತು. ಪೀಠಾಧಿಪತಿಗಳಾದಂಥ ಜಾತವೇದ ಮುನಿಗಳು ಬಸವಣ್ಣನವರಿಗೆ ಗುರುಗಳಾಗಿದ್ದಂತೆ ಚನ್ನಬಸವಣ್ಣನವರಿಗೆ ಶ್ರೀ ಬಸವಣ್ಣನವರೇ ಗುರುಗಳಾಗಿದ್ದರು. ಅಂತೆಯೇ ಅವರೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಎನಗೆನ್ನ ಗುರು ಬಸವಣ್ಣ ತೋರಿದ ಗಣವ ಭಿನ್ನಯಿಸುವೆ ಕೇಳಾ ಪ್ರಭುವೇ. ಪ್ರಸಾದದಿಂದ ಹುಟ್ಟಿದ ಕಾಯಕ್ಕೆ ಪ್ರಸಾದದಿಂದ ಒದಗಿದ ಲಿಂಗವ ಕೊಟ್ಟು, ಪ್ರಸಾದ ಲಿಂಗ ಮುಖದಲ್ಲಿ ಪ್ರಸಾದಮಯವಾದ ಪ್ರಣವ ಪಂಚಾಕ್ಷರ ಪ್ರಸಾದಿಸಿ, ತನ್ನದಿ ರೂಪಿನಲ್ಲಿ ಅನಾದ ಪ್ರಸಾದವ ಮಾಡಿ, ಆ ಪ್ರಸಾದದಿಂದೊದಗಿದ ಪ್ರಸಾದವ ತನ್ನ ಪ್ರಸಾದ ಜ್ಞಾನವೆಂಬ ಪರಮ ಸಿಖಿಯಿಂದ ದಾನ ಮಾಡಿ ಎನಗೆ ಸಮಸ್ತ ಶಿವಭಕ್ತರಿಗೆ ಗುರುವಿಡಿದು ಲಿಂಗ ದಿಚ್ಚೆನರಿದು ಸುಖಿಸಿದೆನ್ನಯ್ಯ ಕೂಡಲ ಚನ್ನ ಸಂಗಮ ದೇವ. ಶರಣ ಚನ್ನ ಬಸವಣ್ಣ ಮೇಧಾವಿ, ಪ್ರತಿಭಾ ಸಂಪನ್ನ. ಅವರ ಓದು ಕೂಡಲ ಸಂಗಮದಲ್ಲಿ ನಡೆಯಿತು. ಜಾತವೇದ ಮುನಿಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದರು. ನಾನಾ ಮೂಲಗಳಿಂದ ಜ್ಞಾನಾನುಭವಗಳನ್ನು ಸಂಪಾದಿಸಿದರೂ ಕೆಲವು ದಿನಗಳ ನಂತರ ಬಸವಣ್ಣ ಗಂಗಾಂಬಿಕೆಯರ ವಿವಾಹ ನಡೆಯಿತು. ಬಸವಣ್ಣವರು ಕಲ್ಯಾಣಕ್ಕೆ ಬಂದು ನಿಲ್ಲಿಸಿದರು. ಚನ್ನ ಬಸವಣ್ಣವರ ವ್ಯಾಸಂಗವು ಕೂಡಲ ಸಂಗಮದಿಂದ ಕಲ್ಯಾಣ ನಗರಕ್ಕೆ ವರ್ಗವಾಯಿತು. ಅವರ ಶಿಕ್ಷಣ ಗುರುಮನೆ ಅರಮನೆಗಳಲ್ಲಿ ನಡೆಯಿತು. ಚನ್ನ ಬಸವಣ್ಣವರ ಧಾರ್ಮಿಕ ವ್ಯಕ್ತಿತ್ವಕ್ಕೆ ಕಳೆ ಕಟ್ಟುವಂತೆ ರೂಪು ನೀಡಿದ್ದು ಕಲ್ಯಾಣ ಪಟ್ಟಣ. ಚಿಕ್ಕ ವಯಸ್ಸಿನಲ್ಲೇ ಶಟಸ್ಥಲ ಜ್ಞಾನ ಸಂಪನ್ನರಾದರು, ಗುರು ಸಂಪನ್ನರಾದರು. ಅವರ ಬೆಳವಣಿಗೆಯನ್ನು ಕಂಡು ಬಸವಣ್ಣವರು ಹೀಗೆ ಹೇಳಿದ್ದಾರೆ: ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬಳಿಸಿನ ರಾಶಿಯ ನೋಡ, ಸುಗಂಧ ಬಂದುರದಂತೆ ಹುಟ್ಟುತ್ತದೆ ಪರಿಮಳ. ಆದಿ ಅನಾದಿ ಇಲ್ಲದ ಮುನ್ನವೇ ತನ್ನಿಂದಾವೇ ತನ್ನಾದ ಕಾರಣ, ಮುಟ್ಟದ ತಟ್ಟದ ಗುರು ಕಾರುಣ್ಯವ ಪಡೆದು ಸ್ವಯಂಲಿಂಗಿಯಾದ ಎನಗೆ ಗತಿಪಥವ ತೋರಿದ ಕೂಡಲ ಸಂಗಮ ದೇವರಲ್ಲಿ ಚನ್ನ ಬಸವಣ್ಣನವು. ಬಸವಣ್ಣವರ ಧರ್ಮೋದ್ಧಾರ ಕಾರ್ಯದಲ್ಲಿ ಚನ್ನಬಸವಣ್ಣವರು ಸಹಾಯಕರಾದರು. ಚನ್ನಬಸವಣ್ಣವರು ಮಹಾಮನೆಯಲ್ಲಿ ಎಲ್ಲರ ಕಣ್ಬೆಳಕಾದರು. ಸಂತಸದ ಚಿಲುಮೆಯಂತೆ ಬಸವಣ್ಣವರ ಮನೆ ಮಹಾಮನೆಯಾಯಿತು. ನಾಡಿನ ಗುರು ಪರಂಪರೆ, ಪಂಡಿತರು, ಪ್ರತಿಷ್ಠರು ಮಹಾಮನೆಗೆ ಬರುತ್ತಿದ್ದರು. ಅವರೆಲ್ಲರನ್ನ ಸ್ವಾಗತಿಸಿ ಸತ್ಕರಿಸುತ್ತಿದ್ದವರು ಶ್ರೀ ಚನ್ನಬಸವಣ್ಣವರು.
ಬೇರೆ ಬೇರೆ ಭಾಗಗಳಲ್ಲಿನ ಆಚಾರ ವಿಚಾರ ಸಂಪ್ರದಾಯ ರೀತಿ ನೀತಿಗಳು ಪರಿಚಯವಾದವು. ಹೀಗೆ ಅಧ್ಯಯನ ಅಧ್ಯಾಪನದಿಂದ ಅವರ ಅನುಭವ ವೃದ್ಧಿಸಿತು. ಅಂದು ಶರಣರ ಬದುಕನ್ನು ನಿಯಂತ್ರಿಸುತ್ತಿದ್ದಂಥ ಕಾಯಕ ದಾಸೋಹಗಳಂಥ ಸಾಮಾಜಿಕ ಸಿದ್ಧಾಂತಗಳು ಅನುಭವ ಮಂಟಪದಲ್ಲಿ ಚರ್ಚೆಗೊಳಪಡುತ್ತಿದ್ದನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಕಾರ್ಯಗತಗೊಳಿಸಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಅಪಾರ ಜ್ಞಾನಿಗಳಾದ ಶ್ರೀ ಚನ್ನಬಸವಣ್ಣವರ ಕುರಿತು ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳು ಈ ರೀತಿ ಹೇಳಿದ್ದಾರೆ. ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡಗಳಿಲ್ಲದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಕಾಣ ಚನ್ನಬಸವಣ್ಣ. ಶರಣ ಚನ್ನಬಸವಣ್ಣವರು ಕಿರಿಯ ವಯಸ್ಸಿನಲ್ಲಿಯೇ ಹಿರಿದಾದ ಜವಾಬ್ದಾರಿ ಹೊತ್ತು ಅನುಭವ ಮಂಟಪದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರನ್ನು ಕಂಡು ಅವರ ಅಸಾಧಾರಣ ಶಿವ ಚೈತನ್ಯವನ್ನು ಕಂಡು ಬಸವಾದಿ ಶರಣರು ಆನಂದ ಭರಿತರಾಗುತ್ತಿದ್ದರು. ಅಕ್ಕ ನಾಗಮ್ಮನಿಗೆ ತಮ್ಮ ಮಗನ ಬಗ್ಗೆ ಹೆಮ್ಮೆ ಎನಿಸಿತು. ಶರಣ ಚನ್ನಬಸವಣ್ಣವರು ಲಿಂಗ ದೀಕ್ಷೆ, ಲಿಂಗಾನುಷ್ಠಾನ, ಲಿಂಗಾನುಸಂಧಾನ ಮುಂತಾದ ಸ್ಥಳಗಳ ವಚನಗಳನ್ನು ರಚಿಸಿ ಶಟಸ್ಥಲ ಬ್ರಹ್ಮನೆನಿಸಿದರು. ಅನುಭವ ಮಂಟಪಕ್ಕೆ ಪೀಠಾಧ್ಯಕ್ಷರಾಗಿ ಬಂದವರು ಅಲ್ಲಮ ಪ್ರಭುಗಳು. ಬಸವಾದಿ ಶರಣರ ಬಹುದಿನದ ಬಯಕೆ ಫಲಿಸಿತು. ಅನುಭವ ಮಂಟಪದ ಶೂನ್ಯ ಸಿಂಹಾಸನವನ್ನು ಏರಿದರು. ವ್ಯೋಮಾಮೂರ್ತಿ ಅಲ್ಲಮ ಪ್ರಭು ಸಿದ್ದರಾಮನೊಂದಿಗೆ ಮಹಾಮನೆಯ ದ್ವಾರದಲ್ಲಿ ಪ್ರತ್ಯಕ್ಷವಾಗಿದ್ದರು. ಆ ಸಮಯದಲ್ಲಿ ಚನ್ನಬಸವಣ್ಣವರು ವಹಿಸಿದ ಪಾತ್ರ ಅಪೂರ್ವವಾದದ್ದು. ಇದರಿಂದ ಬಸವಣ್ಣನ ಭಕ್ತಿ ಬೆಳಗಿತ್ತು, ಅಲ್ಲಮರ ಶಕ್ತಿ ಹೊಳೆಯಿತು, ಸಿದ್ದರಾಮರ ಮನಸ್ಸು ಅರಳಿತು. ಚನ್ನಬಸವಣ್ಣವರು ಶಿವಪಥದಲ್ಲಿ ಆಚಾರ್ಯರಾಗಿದ್ದಂತೆಯೇ ರಾಜನೀತಿ ಶಾಸ್ತ್ರಜ್ಞರೂ ಆಗಿದ್ದರು. ಬಸವಣ್ಣವರ ನಂತರ ಬಿಜ್ಜಳನಿಗೆ ಮಂತ್ರಿಯಾಗಿ ರಾಜನೀತಿಯನ್ನು ಬೋಧಿಸಿದರೆಂದು, ಅನುಭವ ಮಂಟಪದ ಶೂನ್ಯ ಸಿಂಹಾಸನ ರೂಢರಾಗಿದ್ದರೆಂದು ನಿರಂಜನ ವಂಶ ರತ್ನಾಕರದಲ್ಲಿ ಹೇಳಿದೆ. ಚನ್ನಬಸವಣ್ಣವರು ಅನ್ಯ ದೈವದ ಉಪಾಸನೆಯನ್ನು ಒಪ್ಪಲಿಲ್ಲ. ಇಷ್ಟಲಿಂಗ ಪೂಜಾನಿಷ್ಠರಾದ ಮೇಲೆ ಸ್ಥಾವರಲಿಂಗ ಪೂಜೆ ಮಾಡೋದೆಂದು ಹೇಳಿದ್ದಾರೆ. ಇಷ್ಟಲಿಂಗದ ಮಹತ್ವವನ್ನು ತಿಳಿಸುತ್ತಾ ಲಿಂಗಧಾರಣೆ ಮಾಡಲು ಅರ್ಹನಾಗುವ ವ್ಯಕ್ತಿ ಹೇಗಿರಬೇಕೆಂಬುದನ್ನು ಹೇಳಿದ್ದಾರೆ. ಬ್ರಾಹ್ಮಣನು 3 ವರ್ಷ, ಕ್ಷತ್ರಿಯನು 6 ವರ್ಷ, ವೈಶ್ಯನು 9 ವರ್ಷ, ಶೂದ್ರ 12 ವರ್ಷ ಲಿಂಗವಂತರ ವಾತಾವರಣದಲ್ಲಿದ್ದು ಶುದ್ಧನಾದ ಬಳಿಕ ಲಿಂಗಧಾರಣೆ ಮಾಡುವುದೆಂದು ತಿಳಿಸುತ್ತಾರೆ. ಶರಣ ಚನ್ನಬಸವಣ್ಣವರು ಸುಂದರ ಸಮಾಜ ನಿರ್ಮಾಣಕ್ಕಾಗಿ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಮಾರ್ಗವನ್ನು ಬೋಧಿಸಿದ್ದಾರೆ. ಅವರು 503 ವಚನಗಳನ್ನು ಕೂಡಲ ಚೆನ್ನ ಸಂಗಯ್ಯ ಎಂಬ ಅಂಕಿತದಿಂದ ರಚಿಸಿದ್ದಾರೆ. ಶರಣ ಅಲ್ಲಮ ಪ್ರಭುಗಳು ಕಲ್ಯಾಣವನ್ನು ಬಿಟ್ಟ ನಂತರ ಶೂನ್ಯ ಸಿಂಹಾಸನ ವಹಿಸಿಕೊಂಡು ತರುವಾಯ ಕೆಲವು ದಿನಗಳಲ್ಲಿಯೇ ಕಲ್ಯಾಣ ಕ್ರಾಂತಿಯ ನಂತರ ಉಳಿವಿಯತ್ತ ಧಾವಿಸುತ್ತಾರೆ. ಕಲ್ಯಾಣದ ಅಸಂಖ್ಯಾತ ಶರಣರೊಂದಿಗೆ ಚನ್ನಬಸವಣ್ಣವರು ಕ್ರಿಸ್ತ ಶಕ 1168ರಲ್ಲಿ ಕಲ್ಯಾಣವನ್ನು ತೊರೆದು ಉಳುವಿಗೆ ಬರುತ್ತಾರೆ. ಕೇವಲ 24 ವರ್ಷ ವಯಸ್ಸಿನಲ್ಲಿ ಶರಣ ಧರ್ಮದ ತತ್ವರಕ್ಷಣೆ ಜೊತೆಗೆ ಶರಣ ಸಾಹಿತ್ಯ ರಕ್ಷಣೆಗಾಗಿ ಬಿಜ್ಜಳನ ಸೈನ್ಯದೊಂದಿಗೆ ಹೋರಾಡಿದರು. ಗವಿಗೌವರ ಕಾಡು ಮೇಡಗಳನ್ನು ಅಲಿದು ತಾಯಿ ಅಕ್ಕ ನಾಗಮ್ಮನೊಂದಿಗೆ ಉಳುವಿಗೆ ಬಂದು ನಿರ್ಲಿಪ್ತ ಸ್ಥಿತಿಯಲ್ಲಿ ಶರಣ ಸಮಾಜ ಉದ್ಧಾರಕ್ಕಾಗಿ ಕಷ್ಟಪಟ್ಟರು. ಆದರೆ ಕೆಲವೇ ದಿನಗಳಲ್ಲಿ ಆಶಾಜ್ಯೋತಿಯಾಗಿದ್ದ ಶ್ರೀ ಚನ್ನಬಸವಣ್ಣವರು ತಾಯಿ ಅಕ್ಕ ನಾಗಮ್ಮನವರ ಕಣ್ಣ ಮುಂದೆಯೇ ಲಿಂಗದಲ್ಲಿ ಲೀನವಾದರು. ತಮ್ಮ ಬದುಕನ್ನು ದೀಪ್ಯಮಾನ್ಯವಾಗಿ ಬೆಳಗಿಸಿ ಬೆಳಕಿನೊಳಗೆ ಮಹಾ ಬೆಳಕಾದರು. ಕೂಡಲ ಚೆನ್ನ ಸಂಗನಲ್ಲಿ ಲೀನವಾಗುವ ಪರಿಯನ್ನು ತಮ್ಮೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ. ಮರೀಚಿಕೆಯೊಳಡಗಿದ ಬಿಸಿಲಿನಂತಿದ್ದಿತ್ತು, ಕ್ಷೀರದೊಳಗನ ತುಪ್ಪದಂತಿದ್ದಿತ್ತು, ಚಿತ್ರಕದೊಳಗಡಗಿದ ಚಿತ್ರದಂತಿತ್ತು, ನುಳಿಯೊಳಡಗಿದ ಅರ್ಥದಂತಿತ್ತು, ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನಿಲುವು. ಉಳುವಿಯ ಮಹಾಮನೆಯಲ್ಲಿ ಅವರ ಐಕ್ಯ ಮಂಟಪವು ಈಗಲೂ ವಿರಾಜಮಾನವಾಗಿದೆ. ಓಂ ಶರಣು ಶರಣು, ಓಂ ಶಾಂತಿ ಶಾಂತಿ. ಶರಣ ಮಡಿವಾಳ ಮಾಚಿ ದೇವರ ವಿಷಯವಾಗಿ ತಿಳಿದುಕೊಳ್ಳೋಣ ಬನ್ನಿ. ವೀರ ಮಡಿವಾಳ ಮಾಚಿ ತಂದೆ ಜನಿಸಿದ್ದು ಕರ್ನಾಟಕ ರಾಜ್ಯದ ಈಗಿನ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ. ಶ್ರೀ ಬಸವೇಶ್ವರ ಜನಿಸಿದ ಬಾಗೇವಾಡಿಯ ಉತ್ತರ ದಿಕ್ಕಿಗೆ 18 ಮೈಲಿ ದೂರದಲ್ಲಿರುವ ಈಗಿನ ಹಿಪ್ಪರಿಗೆಯಲ್ಲಿ. ಇವರ ತಂದೆ ತಾಯಿಗಳು ಯಾರು ಎಂಬ ಬಗ್ಗೆ ತಿಳಿದು ಬಂದಿಲ್ಲ. ಕೆಲವು ಪುರಾಣಗಳಲ್ಲಿ ಇವರ ತಂದೆ ಹೆಸರು ಪರ್ವತಯ್ಯ ಎಂದಿದೆ. ಶರಣ ಮಾಚಿ ದೇವರ ಕುಲ ಕಸಬು ಮಡಿವಾಳ ವೃತ್ತಿಯಾಗಿತ್ತು.
ಕಲ್ಯಾಣ ಪಟ್ಟಣದಲ್ಲಿದ್ದ ಶಿವಶರಣರ ಬಟ್ಟೆಗಳನ್ನು ಮಡಿ ಮಾಡಿ ಕೊಡುವ ಕಾಯಕವನ್ನು ಮಾಡುತ್ತಿದ್ದರು. ಮಾಚಯ್ಯನವರು ಶ್ರದ್ಧೆ, ಭಕ್ತಿ, ಕಾಯಕ ನಿಷ್ಠೆಯಿಂದ ಅವರ ಮನೆ ದೇವರಾದಂಥ ಶ್ರೀ ಕಲ್ಲಿನಾಥ ಸ್ವಾಮಿಯ ಸೇವೆ ಮಾಡುತ್ತಿದ್ದರು. ಇದನ್ನು ಅರಿತಂತ ಹಿಪ್ಪರಗಿ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಚಯ್ಯನವರನ್ನು ಕಲ್ಯಾಣದತ್ತ ಹೋಗಲು ಪ್ರೇರೇಪಿಸಿದರು. ಅಂತೆಯೇ ಮಾಚಿದೇವ ಅಲ್ಲಿಗೆ ಹೋಗಿ ಶರಣರ ಬಟ್ಟೆಗಳನ್ನು ಬಡಿ ಮಾಡಿಕೊಡುವ ಕಾಯಕದಲ್ಲಿ ನಿರತರಾದರು. ಶರಣ ಮಡಿವಾಳ ಮಾಚಯ್ಯ ತನ್ನ ವಚನಗಳಿಗೆ ಕಲಿ ದೇವರ ದೇವ ಎಂಬ ಅಂಕಿತವನ್ನು ಇಟ್ಟುಕೊಂಡು ಸುಮಾರು 346 ವಚನಗಳನ್ನು ರಚಿಸಿರುವರು. ಇತ್ತೀಚೆಗೆ ಇನ್ನೂ ಹಲವು ವಚನಗಳು ಸಂಶೋಧನೆಯಿಂದ ಹೊರಬರುತ್ತಿವೆ. ಶರಣ ಮಡಿವಾಳ ಮಾಚಿದೇವರು ವೀರಭದ್ರನ ಅವತಾರವೆಂದು ಹೇಳುತ್ತಾರೆ. ಕಲ್ಯಾಣಕ್ಕೆ ಬಂದ ಮಡಿವಾಳ ಮಾಚಿದೇವರು ರಾಜನ ಅರಮನೆಯ ಬಟ್ಟೆಗಳನ್ನು ಮಡಿ ಮಾಡಿಕೊಡಲು ಒಪ್ಪದಿದ್ದಾಗ ರಾಜನು ಮಡಿವಾಳಯ್ಯನಿಗೆ ಒಂದು ಆಣೆಯನ್ನು ಬಿಟ್ಟು ಅವನನ್ನು ತುಳಿದು ಸಾಯಿಸಲು ಆಜ್ಞೆ ಮಾಡುತ್ತಾನೆ. ಆದರೆ ಬಲಶಾಲಿ ಮತ್ತು ಪರಾಕ್ರಮಿಯಾಗಿದ್ದಂಥ ಶರಣ ಮಡಿವಾಳಯ್ಯನವರು ಆಣೆಯನ್ನೇ ಗುದ್ದಿ ಸಾಯಿಸುತ್ತಾರೆ ಎಂಬ ಮಾತು ಪ್ರಚಲಿತವಾಗಿದೆ. ಆಗ ಅವರು ಶರಣರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡಿಕೊಡುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ. ಇದಾದ ನಂತರ ಇವರ ಪರಾಕ್ರಮ ಕೀರ್ತಿ ನಾಡಿನಲ್ಲೆಲ್ಲ ಹರಡುತ್ತದೆ. ಮಡಿವಾಳಯ್ಯನೊಂದಿಗೆ ಬಸವಣ್ಣವರು ಸ್ನೇಹ ಬೆಳೆಸುತ್ತಾರೆ. ಅನುಭವ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಶೂನ್ಯ ಪೀಠದ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭು ದೇವರಿಗೆ ಪರಿಚಯ ಮಾಡಿಸುತ್ತಾರೆ. ಅಂದಿನಿಂದ ಬಸವಾದಿ ಪ್ರಮಥರಿಗೆ ನೆಚ್ಚಿನ ಭಟ್ಟನಂತೆ ಮಾಚಯ್ಯನವರು ಇರುತ್ತಾರೆ. ಈಗಲೂ ಕಲ್ಯಾಣದ ಪರಿಸರದಲ್ಲಿ ಶರಣ ಮಾಚಿದೇವ ಮಡಿ ಮಾಡುತ್ತಿದ್ದ ಕೆರೆಯನ್ನು ನೋಡಬಹುದಾಗಿದೆ. ಅದನ್ನು ಮಾಚಯ್ಯನ ಹೊಂಡನೆಂದೂ ಕರೆಯುತ್ತಾರೆ. ಶರಣ ಮಾಚಿದೇವರನ್ನು ಕಂಡರೆ ಬಸವಣ್ಣನವರಿಗೆ ವಿಶೇಷ ಪ್ರೀತಿ ಮತ್ತು ಗೌರವ. ಅಂತೆಯೇ ಬಸವಣ್ಣನವರನ್ನು ಕಂಡರೆ ಶರಣ ಮಾಚಯ್ಯನವರಿಗೆ ಎಲ್ಲಿಲ್ಲದ ಗೌರವ ಮತ್ತು ಅಭಿಮಾನ. ಅದಕ್ಕೆ ತನ್ನೊಂದು ವಚನದಲ್ಲಿ ಹೀಗೆ ಸ್ತುತಿಸಿದ್ದಾರೆ: ಎತ್ತೆತ್ತ ನೋಡಿದೆಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತೆತ್ತ ನೋಡಿದೆಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದೆಡೆ ಭಕ್ತಿರಸವೆಂಬ ಫಲ. ಆಯುತ ಬಸವಣ್ಣನಿಂದ, ಸ್ವಾಯುತ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯಾದವನ ಭಕ್ತಿ ಶೂನ್ಯ ಕಾಣ ಕಲಿ ದೇವರ ದೇವ. ಗುರು ಬಸವೇಶ್ವರ ಆಪ್ತನಾಗಿ ಶರಣರೆಲ್ಲರಿಗೂ ಅಚ್ಚುಮೆಚ್ಚಿನವರಾಗಿ ಲಿಂಗಾಂಗ ಸಾಮರಸ್ಯ ಜ್ಞಾನದ ಅನುಭವವನ್ನು ಹೊಂದಿದ್ದರು ಶರಣ ಮಡಿವಾಳ ಮಾಚಿದೇವರು. ಶರಣರ ಬಟ್ಟೆಗಳನ್ನು ಮಡಿ ಮಾಡಲು ಹೊರಟಾಗಲೆಲ್ಲ ಬಟ್ಟೆಯ ಗಂಟಿನೊಂದಿಗೆ ಎಡದ ಕೈಯಲ್ಲಿ ವೀರ ಗಂಟೆಯೊಂದನ್ನು, ಬಲದ ಕೈಯಲ್ಲಿ ಕತ್ತಿಯನ್ನು ಜಳಿಸುತ್ತಾ ಹೋಗುತ್ತಿದ್ದರಂತೆ. ವೀರಗಾಸೆ ಹಾಕಿ ಭಸ್ಮ ರುದ್ರಾಕ್ಷಿ ಅಲಂಕರಣನಾಗಿ ಬರುತ್ತಿದ್ದರೆ ಸಾಕ್ಷಾತ್ ವೀರಭದ್ರ ದೇವರನ್ನೇ ಕಂಡಂತೆ ಭಕ್ತಿಯಿಂದ ಎಲ್ಲರೂ ವಂದಿಸುತ್ತಿದ್ದರಂತೆ. ಹೀಗೆ ಕಾಯಕ ನಿರತರಾಗಿದ್ದು ತೇಜಸ್ವಿಗಳಾದ ಮಾಚಿ ದೇವರಿಗೆ ಮುಂದೆ ವೀರಗಂಟೆ ಮಾಚಿ ದೇವರೆಂದು ಹೆಸರಾಯಿತು. ಮಾಚಿ ದೇವರ ಕತ್ತಿಯ ಭಯದಿಂದ ದುರಾಚಾರಿಗಳು ಬೀದಿಯಲ್ಲಿ ಬರಲು ಹೆದರಿ ನಡುಗುತ್ತಿದ್ದರು. ಕ್ರಮೇಣ ಕಲ್ಯಾಣ ಪಟ್ಟಣದಲ್ಲಿ ದುಷ್ಟತನವೇ ನಿರ್ನಾಮವಾಗಿ ಸದ್ಭಕ್ತಿ ಸದಾಚಾರಗಳು ನೆಲೆಯಾದವು. ಇದನ್ನು ಸಹಿಸದ ಚಾಡಿಕೋರರು ಅರಸ ಬಿಜ್ಜಳನಿಗೆ ದೂರ ನಿತ್ತರು. ಆದರೆ ಅರಸ ವಿಚಾರ ಮಾಡಲಾಗಿ ಮಾಚಿ ದೇವರಿಂದ ಪಟ್ಟಣದಲ್ಲಿ ಅಪರಾಧಗಳು ಕಡಿಮೆಯಾಗುತ್ತವೆ ಎಂಬ ಸಂಗತಿ ತಿಳಿಯಿತು. ಶರಣ ಮಾಚಿದೇವರ ಕಾರ್ಯಕ್ಕಾಗಿ ಸಂತೋಷಪಟ್ಟಂತ ಅರಸ ಮಾಚಿದೇವರಿಗೆ ವಂದಿಸಿದರು. ಇನ್ನೊಂದು ಸಾರಿ ಮಾಚಿದೇವರು ಶರಣರಿಗೆ ಮಡಿ ಬಟ್ಟೆಗಳನ್ನು ನೀಡಿ ತಮ್ಮ ಕುಟೀರಕ್ಕೆ ಹಿಂದಿರುಗಿ ಬರುತ್ತಿರುವಾಗ ನೂಲಿಯ ಚಂದಯ್ಯನವರ ಮೈ ಮೇಲೆ ಲಿಂಗವಿಲ್ಲದೆ ಇರುವುದರ ಬಗ್ಗೆ ವಿಚಾರಿಸುತ್ತಾರೆ. ನೂಲಿಯ ಚಂದಯ್ಯ ಹೇಳುತ್ತಾರೆ: ಅಯ್ಯ, ಶರಣರು ಲಿಂಗಾಂಗ ಸಾಮರಸ್ಯವನ್ನು ಸಿದ್ಧಿಸಿದ ಮೇಲೆ ತಾನೇ ಲಿಂಗವಾಗುವುದು, ಲಿಂಗದ ಅವಶ್ಯಕತೆ ಇದೆಯೇ ಎನ್ನುತ್ತಾರೆ. ಅದಕ್ಕೆ ಶರಣ ಮಾಚಿದೇವರು ಸಕ್ಕರೆಯು ಸಿಹಿಯಾದ ಮಾತ್ರಕ್ಕೆ ಮಧುರವಾದ ಜೇನುತುಪ್ಪವನ್ನು ತಿರಸ್ಕರಿಸಬಹುದೇ? ಅವೆರಡೂ ಒಂದಕ್ಕೊಂದು ಬೆರೆತರೆ ಮತ್ತಷ್ಟು ರುಚಿಯಲ್ಲವೇ ಎನ್ನುತ್ತಾರೆ. ಕಡೆಯಲ್ಲಿ ಮಾಚಿದೇವರ ನುಡಿಗೆ ಮನ್ನಣೆಯ ನಿತ್ತ ನೂಲಿಯ ಚಂದಯ್ಯನವರು ಲಿಂಗಧಾರಿಗಳಾಗುತ್ತಾರೆ. ಶರಣ ಮಡಿವಾಳ ಮಾಚಿ ತಂದೆಗಳ ವಚನಗಳಲ್ಲಿ ಲಿಂಗ ತತ್ವದ ಬೋಧನೆಗಳನ್ನು ಒಳಗೊಂಡಿರುವುದಲ್ಲದೆ ಸಾಮಾನ್ಯರಿಗೂ ಅರ್ಥವಾಗುವಂಥ ರಚನೆಯಾಗಿರುವುದನ್ನು
ಕಾಣಬಹುದಾಗಿದೆ. ಮಾನವನಾಗಿ ಹುಟ್ಟಿದ ಬಳಿಕ ದೇವರ ಅರಿವನ್ನು ಜ್ಞಾನವನ್ನು ಬಳಸಿಕೊಳ್ಳದಿದ್ದರೆ ಫಲವೇನು? ಪ್ರಾಣಿ ಪಕ್ಷಿಗಳಿಗಿಲ್ಲದ ಮಾತಾಡುವ ಚಿಂತಿಸುವ ಶಕ್ತಿ ಮಾನವನಿಗೆ ದೇವರು ನೀಡಿದ್ದಾರೆ. ಅದನ್ನು ಈಡೇರಿಸಿಕೊಳ್ಳುವ ಬಗೆ ಹೇಗೆ ಎಂಬುದನ್ನು ಈ ಕೆಳಗಿನ ವಚನದಲ್ಲಿ ಹೇಳುತ್ತಾರೆ. ಮಧುರ ಗುಣವ ಇರುವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನರಿಯರಿದ್ದಡೆ ಆ ಕಾಗೆ ಕೋಳಿಗಿಂತ ಕಷ್ಟ ಕಾಣ ಕಲಿ ದೇವರ ದೇವ. ಮನುಷ್ಯನಾದವನು ತನ್ನನ್ನು ತಾನು ಅರಿಯಬೇಕು, ಶಿವಜ್ಞಾನವನ್ನು ತಿಳಿದುಕೊಳ್ಳಬೇಕು. ಆಗಿಲ್ಲದಿದ್ದರೆ ಕಾಗೆ, ಕೋಳಿ, ಇರುವೆ, ಸರ್ಪ ಮೊದಲಾದ ಪ್ರಾಣಿಗಳಂತೆ ನಿರ್ಗತಿಕ ಜೀವನ ಸಾಗಿಸಬೇಕಾಗುತ್ತದೆ. ಆದ್ದರಿಂದ ಸುಜ್ಞಾನದಲ್ಲಿ ತಾನು ಪ್ರಾಣಿಗಳಿಗಿಂತ ಹೆಚ್ಚಿನವನೆಂದು ಅರಿಯಬೇಕಲ್ಲವೇ ಎನ್ನುತ್ತಾರೆ. ಶರಣ ಮಡಿವಾಳ ಮಾಚಿದೇವರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಪ್ರಭಾವಿ ಶರಣರಾಗಿದ್ದರು. ಅವರ ಬಗ್ಗೆ ಅನೇಕ ಶರಣರು ಮೆಚ್ಚಿ ಹೊಗಳಿ ವಚನ ರಚನೆ ಮಾಡಿದ್ದಾರೆ. ಅವರಲ್ಲಿ ಸಿದ್ದರಾಮೇಶ್ವರ ಈ ವಚನ ಹೀಗಿದೆ: ಗುರುವಿಂಗೆ ಗಣ ಗುರು ಮಾಚಿ ತಂದೆ, ಲಿಂಗಕ್ಕೆ ಗಣ ಲಿಂಗ ಮಾಚಿ ತಂದೆ, ಜಂಗಮಕ್ಕೆ ನಿರಂಜನ ವಸ್ತು ನಮ್ಮ ಮಾಚಿ ತಂದೆ, ಅಂತಪ್ಪ ಮಾಚಿ ತಂದೆಗಳಿಗೆ ಪೇಳುವ ತ್ರಾಣ ಎನ್ನಲಿಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ವೈರಾಗ್ಯ ನಿಧಿಯಾದಂತಹ ಮಾತೆ ಅಕ್ಕ ಮಹಾದೇವರು ಮಡಿವಾಳ ಮಾಚಯ್ಯನನ್ನು ಎತ್ತ ತಂದೆ ಮಡಿವಾಳಯ್ಯನ ಮನೆಯ ಮಗಳು ನಾನು ಎನ್ನುತ್ತಾರೆ. ಶರಣ ಮಡಿವಾಳ ಮಾಚಿದೇವರು ಕಲ್ಯಾಣದ ಕ್ರಾಂತಿಯಾದ ನಂತರ ಶರಣರೊಡನೆ ಕಲ್ಯಾಣವನ್ನು ತೊರೆಯುತ್ತಾರೆ. ಉಳಿವೆತ್ತ ಹೊರಟು ಅಕ್ಕ ನಾಗಮ್ಮನೊಡನೆ ಚನ್ನಬಸವನೊಡನೆ ಉಳಿವಿಗೆ ಬರುತ್ತಾರೆ. ಮಾರ್ಗ ಮಧ್ಯೆ ಬಿಜ್ಜಳನ ಅಳೆಯನ ಸೈನ್ಯಕ್ಕೆ ಸಿಕ್ಕು ಘೋರ ಕಾಳಗ ನಡೆಯುತ್ತದೆ. ವೀರ ಮಡಿವಾಳ ಮಾಚಿ ತಂದೆ ವೀರಭದ್ರನೇ ಆಗಿ ಸೈನ್ಯದೊಂದಿಗೆ ಹೋರಾಟ ಮಾಡಿ ಶರಣರನ್ನು ವಚನ ಕಟ್ಟುವನ್ನು ರಕ್ಷಣೆ ಮಾಡುತ್ತಾರೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಹತ್ತಿರ ಸಮಾಧಿಸ್ಥರಾಗುತ್ತಾರೆ. ಕೆಲವರು ತನ್ನೂರಾದ ಹಿಪ್ಪುರಿಗೆಗೆ ಮರಳಿ ಅಲ್ಲಿ ಐಕ್ಯವಾಗಿದ್ದಾರೆ ಎಂದು ಹೇಳುತ್ತಾರೆ. ಓಂ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ. ಭಕ್ತಿ ಭಂಡಾರಿ ಬಸವಣ್ಣವರ ಜೊತೆಯಲ್ಲಿ ಮೊದಲಿನಿಂದಲೂ ಕೊನೆಯವರೆಗೂ ಎಡಬಿಡದೆ ಆಪ್ತರಾಗಿ ಸಹಕಾರ ಸಲಹೆಗಳನ್ನಿತ್ತು ಲೌಕಿಕ ಮತ್ತು ಪಾರಮಾರ್ಥಿಕ ಸಾಧನೆ ಮಾಡಿದವರು ನಿಜ ಶರಣ ಹಡಪದ ಅಪ್ಪಣ್ಣವರು. ತಳ ಸಮುದಾಯದಿಂದ ಬಂದು ಶರಣರ ಸಂಘದಿಂದ ತಮ್ಮ ಕುಲ ಸೂತಕವನ್ನು ಕಳೆದುಕೊಂಡು ಎಲ್ಲರಂತೆ ಅನುಭವಿಗಳಾದರು. ಅನುಭವ ಮಂಟಪದ ಆಧ್ವರ್ಯರಲ್ಲಿ ಒಬ್ಬರಾಗಿದ್ದು ನಿಜಸುಖಿ ಅಪ್ಪಣ್ಣ ಎಂದು ಕರೆಸಿಕೊಂಡವರು. ಶರಣ ಹಡಪದ ಅಪ್ಪಣ್ಣವರ ಪುಣ್ಯ ಸ್ತ್ರೀಯಾಗಿದ್ದವರು ಶರಣ ಲಿಂಗಮ್ಮ ತಾಯಿ. ಅವರು ಕೂಡ ವಚನಕಾರ್ತಿಯಾಗಿದ್ದವರು. ಅಪ್ಪಣ್ಣವರು ಹಡಪದ ಕಾಯಕದವರು, ಅಂದರೆ ಕ್ಷೌರಿಕ ವೃತ್ತಿಯವರು. ಆದ್ದರಿಂದ ಅಪ್ಪಣ್ಣವರು ಬಸವಣ್ಣವರಿಗೆ ಮಾತ್ರ ಕ್ಷೌರ ಮಾಡುತ್ತಿದ್ದಾರೆ ಎಂದು ತಿಳಿದು ಬರುತ್ತದೆ. ಅಷ್ಟೇಕೆ ಇಂದಿಗೂ ಅವರ ಅಂಶ ಬೆಳೆದು ಬಂದಿದೆ. ಲಿಂಗಾಯತರಲ್ಲಿ ಹಡಪದವರು ಎಂಬ ಒಂದು ಗುಂಪೇ ಇದೆ. ಆದರೆ ಅಪ್ಪಣ್ಣವರು ಕ್ಷೌರಿಕರಾಗಿದ್ದಾರೆ ಎಂಬುದಕ್ಕೆ ಎಲ್ಲಿಯೂ ಉಲ್ಲೇಖ ದೊರೆತಿಲ್ಲ. ಮೇಲಾಗಿ ಅವರು ಯಾವ ಊರಿಂದ ಬಂದವರು, ಇವರ ತಂದೆ ತಾಯಿಗಳು ಯಾರು ಎಂಬ ಬಗ್ಗೆ ತಿಳಿದು ಬಂದಿಲ್ಲ. ಅವರ ವಚನಗಳಲ್ಲಿ ಅವರ ಕಾಯಕಕ್ಕೆ ಅನ್ವಯವಾಗುವಂಥ ಸಾಕ್ಷಿಗಳು ದೊರಕುವುದಿಲ್ಲ. ಒಂದು ವಚನದಲ್ಲಿ ಮಾತ್ರ ಹಡಪಿಗ ಎಂಬ ಪದ ಪ್ರಯೋಗವಾಗಿದೆ. ಇವರ 46 ವಚನಗಳು ದೊರಕಿವೆ. ವಚನಾಂಕಿತವು ಬಸವಪ್ರಿಯ ಕೂಡಲ ಚೆನ್ನ ಸಂಘ ಎಂದು, ಒಂದು ಕಡೆ ಹಡಪಿಗ ನಾಣಯ್ಯ ಎಂದು ಹೇಳಿಕೊಂಡಿದ್ದಾರೆ. ಶರಣ ಹಡಪದ ಅಪ್ಪನವರು ಹಡಪದ ಅಪ್ಪಣ್ಣವರು ಬಸವಣ್ಣವರ ನಿಕಟವರ್ತಿಯಾಗಿ ಅವರಿಗೆ ಸೇವೆ ಮಾಡುತ್ತಿದ್ದರಿಂದ ಹಡಪಿಗೆ ಎಂಬ ಶಬ್ದ ಬಂದಿರಬಹುದು. ಮಹಾನುಭಾವಿಯಾದ ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳಿಗೆ ಆಪ್ತನಾಗಿ ಸದಾ ಅವರ ಜೊತೆಯಲ್ಲಿ ಇರುವಂಥ ಸದಾವಕಾಶ ಅಪ್ಪಣ್ಣವರದಾಗಿತ್ತು. ಅವರು ತಮ್ಮ ಸ್ವಾಮಿಯನ್ನು ನಂಬಿಕೊಂಡು ಕಾಯ ವಾಚ ಮನಸ ಏಕೈಕ ನಿಷ್ಠೆ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದರೆಂದು ಅವರ ವಚನವೊಂದರಲ್ಲಿ ಈ ರೀತಿ ಹೇಳಿಕೊಂಡಿದ್ದಾರೆ: ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು, ಎನ್ನ ಮನ ನಿಮ್ಮ ನೆನಯಿನಲ್ಲಿ ಸವೆದು, ಎನ್ನ ಅರಿವು ನಿಮ್ಮ ಗಣದೊಳಗೆ ಸವೆದು, ನಿಶ್ಚಲ ನಿಜೈಕ್ಯವಾಗಿ ಬಸವಪ್ರಿಯ ಕೂಡಲ ಸಂಗಯ್ಯ, ನಾನು ನೀನೆಂಬುದು ಏನಾಯಿತೆಂದರೆಯೇ ಎನ್ನ ಆಚಾರ ವಿಚಾರ ಬಸವನ ಅರ್ಪಿತವಾದವು, ಎನ್ನ ಅವಾದಾನ ಅನುಭವ
ಬಸವಣ್ಣಗೆ ಅರ್ಪಿತವಾದವು. ಎನ್ನ ಸರ್ವಾಚಾರ ಸಂಪತ್ತು ಬಸವಣ್ಣನಲ್ಲಿ, ವೇದ್ಯವಾಯಿತು ಬಸವಪ್ರಿಯ ಕೂಡಲ ಚೆನ್ನ ಸಂಗಮ್ಮ, ದೇವರಲ್ಲಿ ನಿಜ ನಿವಾಸಿಯಾಗಿದ್ದೆನು. ಈ ವಚನದಲ್ಲಿ ಅಪ್ಪಣ್ಣವರಿಗೆ ಬಸವಣ್ಣವರಲ್ಲಿ ಎಂಥ ಭಕ್ತಿ, ಪ್ರೇಮ, ನಿಷ್ಠೆಗಳಿದೆ ಎಂಬುದನ್ನು ತಿಳಿಸುತ್ತದೆ. ಮತ್ತು ಈ ವಚನದಲ್ಲಿ ಬಸವಪ್ರಿಯ ಎಂಬ ಅಂಕಿತ ಮುದ್ರಿಕೆ ನಿಜವಾಸಿ ಎಂಬ ಆತ್ಮವಿಶ್ವಾಸದಿಂದ ಹೇಳುವ ಪರಿ ತುಂಬಾ ಮನೋಜ್ಞವಾಗಿದೆ. ಶರಣ ಹಡಪದ ಅಪ್ಪಣ್ಣವರು ಮತ್ತು ಬಸವಣ್ಣನ ಮಧ್ಯೆ ನಿಜ ಮುಕ್ತಿಯನ್ನು ತೋರಿಸಿಕೊಟ್ಟಂತ ವಿಷಯ ಪ್ರಸ್ತಾಪವಾಗುತ್ತದೆ. ಅದೇನೆಂದರೆ, ಕಲ್ಯಾಣದ ಕ್ರಾಂತಿಯಾದ ನಂತರ ಬಸವಣ್ಣವರು ಕಲ್ಯಾಣವನ್ನು ಬಿಟ್ಟು ಸಂಗಮಕ್ಕೆ ತೆರಳುತ್ತಾರೆ. ಅವರೊಡನೆ ಮೆಚ್ಚಿನ ಅಪ್ಪಣ್ಣವರನ್ನು ಕರೆದೊಯ್ಯುತ್ತಾರೆ. ಬಸವಣ್ಣವರು ಸಂಗಮನಾಥನಲ್ಲಿ ಐಕ್ಯವಾಗುವ ಕಾಲ ತನ್ನ ಪತ್ನಿ ನೀಲಾಂಬಿಕೆಯನ್ನು ನೋಡಬೇಕೆನಿಸುತ್ತದೆ. ಆಗ ಅಪ್ಪಣ್ಣವರಿಗೆ ಅಪ್ಪಣೆ ಮಾಡಿ ನೀಲಾಂಬಿಕೆಯನ್ನು ಸಂಗಮಕ್ಕೆ ಕರೆತರಲು ಕಳಿಸುತ್ತಾರೆ. ಅದರಂತೆ ಅಪ್ಪಣ್ಣವರು ಕಲ್ಯಾಣಕ್ಕೆ ಬಂದು ಶರಣ ನೀಲಾಂಬಿಕೆಯವರನ್ನು ಕರೆತರುವ ದಾರಿಯಲ್ಲಿ ತಾಯಿ ನೀಲಾಂಬಿಕೆ ತನ್ನ ಕರದ ಇಷ್ಟಲಿಂಗದಲ್ಲಿ ಸಂಗಮದಲ್ಲಿ ಬಸವಣ್ಣವರು ಐಕ್ಯವಾಗಿರುವುದನ್ನು ಮನಗಂಡು ಶಿವಪೂಜೆಗೆ ಕುಳಿತು ಅನುಷ್ಠಾನ ಮಾಡಿ ತಮ್ಮ ಅಂಗೈ ಲಿಂಗದಲ್ಲಿ ಲೀನವಾಗುತ್ತಾರೆ. ಅಪ್ಪಣ್ಣ ಕೂಡಲ ಸಂಗಮಕ್ಕೆ ಬಂದು ಬಸವಣ್ಣವರಿಗೆ ತಿಳಿಸುತ್ತಾರೆ. ಅಂತ್ಯದಲ್ಲಿ ಶರಣ ಅಪ್ಪಣ್ಣನವರನ್ನು ಬರಸೆಳೆದು ಅಪ್ಪಿಕೊಂಡ ಬಸವಣ್ಣವರು ಯಾವ ಜನ್ಮದ ಪುಣ್ಯವು ಈ ಜನ್ಮದಲ್ಲಿ ನಿನ್ನಂಥ ಗೆಳೆಯನ್ನು ಪಡೆದೇ ಎನ್ನುತ್ತಾರೆ. ನಂತರ ಕೂಡಲ ಸಂಗಮನಲ್ಲಿ ಐಕ್ಯವಾಗುತ್ತದೆ. ಇದೀಗ ಶರಣ ಅಪ್ಪಣ್ಣವರ ಅಂತ್ಯಭಾಗ ಶರಣ ಮಹಿಮನ್ನು ಮರಣದಲ್ಲಿ ನೋಡು ಎಂಬಂತೆ ಮರಣವನ್ನು ಮಹಾನವಮಿಯಾಗಿಸಿಕೊಂಡು ಲಿಂಗನಯನದಲ್ಲಿ ನೋಡುತ್ತಾ, ಲಿಂಗ ಜಿಹೆಯಲ್ಲಿ ನೋಡಿಯುತ್ತಾ, ಲಿಂಗ ಹಸ್ತದಲ್ಲಿ ಹುಟ್ಟುತ್ತಾ, ಲಿಂಗ ನಾಶಕದಲ್ಲಿ ವಾಸಿಸುತ್ತಾ, ಲಿಂಗ ಸ್ತೋತ್ರವ ಕೇಳುತ್ತಾ, ಲಿಂಗ ಪಾದದಲ್ಲಿ ನಡೆಯುತ್ತಾ, ಸರ್ವಾಂಗ ಲಿಂಗಮಯವಾದ ಶರಣದ ಸಂಘ ಸುಖದೊಳಗೆ ಎನ್ನ ನಿರಿಸಯ್ಯ ಬಸವಪ್ರಿಯ ಕೂಡಲ ಚೆನ್ನ ಸಂಗೈ ಎನ್ನುತ್ತಾ ಶರಣ ಅಪ್ಪಣ್ಣವರು ಸಂಗಮದಲ್ಲಿ ಬಸವಣ್ಣನವರೊಂದಿಗೆ ಲಿಂಗೈಕ್ಯರಾಗುತ್ತಾರೆ. ಎಂಥ ಸ್ನೇಹ, ಎಂಥ ಆಪ್ತ ಸಂಬಂಧ ಅವರಲ್ಲಿತ್ತು ಎಂಬುದು ಇದರಿಂದ ತಿಳಿಯುತ್ತದೆ. ಇಂತಹ ಶರಣ ಹಡಪದ ಅಪ್ಪಣ್ಣವರು ಮತ್ತು ಎಲ್ಲ ಶರಣರನ್ನು ಸ್ತೋತ್ರ ಮಾಡಿದ್ದಾರೆ. ಶರಣ ಮರಳು ಶಂಕರ ದೇವರು ತಮ್ಮದೊಂದು ವಚನದಲ್ಲಿ, ಎನ್ನ ಜ್ಞಾನಾಮೃತ ಚೇತನವಯ್ಯ ಪ್ರಭು ದೇವರು, ಎನ್ನ ಪರಮಾತ್ಮನ ಚೇತನವಯ್ಯ ಸಿದ್ದರಾಮೇಶ್ವರಿ, ಎನ್ನ ಚಿನ್ಮಯ ಆತ್ಮ ಚೇತನವಯ್ಯ ಸಂಗನ ಬಸವಣ್ಣನವನು, ಎನ್ನ ನಿರ್ಮಾಣಾತ್ಮ ಚೇತನವಯ್ಯ ಚೆನ್ನ ಬಸವಣ್ಣವರು, ಎನ್ನ ಮಹಾತ್ಮ ಚೇತನವಯ್ಯ ನಿಜಸುಖಿ ಅಪ್ಪಣ್ಣನು ಎಂದು ಶರಣ ಅಪ್ಪಣ್ಣವರನ್ನು ಕುರಿತು ನಿಜಸುಖಿ ಅಪ್ಪಣ್ಣವರು ಎಂದಿರುವುದು ಪಾರಮಾರ್ಥಿಕತೆ, ಜ್ಞಾನತ್ವ ದ್ಯೂತಕವಾಗಿ ಕಾಣುತ್ತದೆ. ಶರಣ ಹಡಪದ ಅಪ್ಪಣ್ಣಂತ ಮಹಾತ್ಮನು ನೆನೆಯುವುದೇ ನಮಗೆಲ್ಲ ಒಂದು ಸೌಭಾಗ್ಯವೆಂದು ಕೊಳ್ಳೋಣ. ಓಂ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ. ಮತ್ತೊಬ್ಬ ಶರಣ ಕುಂಬಾರ ಗುಂಡಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ಬೀದರ್ ಜಿಲ್ಲೆಯ ಬಾಲ್ಕಿ ಎಂಬ ಗ್ರಾಮದಲ್ಲಿ ಕುಂಬಾರ ಗುಂಡಯ್ಯನವರು ಜನ್ಮವಾಗುತ್ತದೆ. ಹಿಂದೆ ಈ ಗ್ರಾಮವನ್ನು ಬಲ್ಲುಕ್ಕಿ ಎಂದು ಕರೆಯುತ್ತಿದ್ದರಂತೆ. ಇವರ ಧರ್ಮ ಪತ್ನಿ ಕೇತಲಾದೇವಿ. ಇವರ ವೃತ್ತಿ ಮಣ್ಣಿನಿಂದ ಕುಂಭ ಮಡಿಕೆ ಮಾಡುವುದಾಗಿತ್ತು. ಹರಿಹರ ಮಹಾಕವಿ ಈ ಕುಂಬಾರ ಗುಂಡಯ್ಯನ ಬಗ್ಗೆ ಒಂದು ರಗಳೆಯನ್ನು ರಚಿಸಿದ್ದಾರೆ ಮತ್ತು ಜನಪದ ಕವಿಗಳು ಈ ದಂಪತಿಗಳ ಬಗ್ಗೆ ಹಾಡು ಕಟ್ಟಿ ಹಾಡಿದ್ದಾರೆ. ಮಹಾಕವಿ ಹರಿಹರನ ಗುಂಡಯ್ಯನನ್ನು ಶಿವನು ಕರೆದು ಆ ಕ್ಷಣ ಶಿವಲೋಕಕ್ಕೆ ಹೋಗಲು ಸಮ್ಮತಿಸುತ್ತಾನೆ. ಆದರೆ ಜನಪದ ಕವಿಗಳು ಕುಂಬಾರ ಗುಂಡಯ್ಯನಿಗೆ ಕೈಲಾಸ ಬೇಕಿಲ್ಲ, ಕಾಯಕವೇ ಕೈಲಾಸವಾಗಿತ್ತು ಎಂಬುದಾಗಿ ಚಿತ್ರಿಸುತ್ತಾರೆ. ಕುಂಬಾರ ಗುಂಡಯ್ಯ ಮಡಿಕೆಗಳನ್ನು ಮಾಡುತ್ತಾ ಅವುಗಳನ್ನು ತಟ್ಟುತ್ತಾ ಕುಳಿತರೆ ಅದರ ತಾಳಕ್ಕೆ ಶಿವನು ಕುಣಿಯುತ್ತಿದ್ದನಂತೆ. ಕುಂಬಾರ ಗುಂಡಯ್ಯ ಅಂತ ಉತ್ತಮ ಶಿವಭಕ್ತನಾಗಿದ್ದವರು ಎಂದು ಹರಿಹರ ಮಹಾಕವಿ ತಮ್ಮ ಕುಂಬಾರ ಗುಂಡಯ್ಯನ ರಗಳೆಯಲ್ಲಿ ವಿವರವಾಗಿ ವರ್ಣಿಸುತ್ತಾರೆ. ಈ ದೃಷ್ಟಿಯಿಂದ ನೋಡಿದರೆ ಕುಂಬಾರ ಗುಂಡಯ್ಯ ಶಿವನ ಕೃಪೆಗೆ ಪಾತ್ರನಾಗಿದ್ದನೆಂಬುದು ಹೇಳಬಹುದು. ಆದರೆ ಜನಸಾಮಾನ್ಯರಾದ ಜನಪದ ಕವಿಗಳು ಕುಂಬಾರ ಗುಂಡಯ್ಯನನ್ನು ತಮ್ಮಂತೆ ಒಬ್ಬ ಸಾಮಾನ್ಯ ಮಡಿಕೆ ಮಾಡುವ ಕಾಯಕದ ಶರಣೆಂದು ಹಾಡಿದ್ದಾರೆ. ಅಲ್ಲದೆ ಇವರು ಗುಪ್ತ ಭಕ್ತರಾಗಿದ್ದರೆಂದು ತಿಳಿದು ಬರುತ್ತದೆ. ಅದನ್ನೇ ಜನಪದರು ಹಾಡುಗಳನ್ನು ಕಟ್ಟಿ ಹಾಡಿದ್ದಾರೆ. ಕುಂಬಾರ ಗುಂಡಯ್ಯ ತುಂಬಿ ತಿಗರಿಗೆ ಕೇಸರ, ಕುಂಬಾರ ಗುಂಡಯ್ಯ ತುಂಬಿ ತಿಗರಿಗೆ ಕೇಸರ, ಶಂಭು ದೈವನೆಂದು ತಿರುಗಿಸಲು, ಶಂಭು ದೈವನೆಂದು ತಿರುಗಿಸಲು, ಶಿವ ಕುಣಿದ ಹಂಬಲಿಸಿ ಜಂಗ ಕಟ್ಟಿಕೊಂಡು, ಶಿವ ಕುಣಿದ ಹಂಬಲಿಸಿ ಜಂಗ ಕಟ್ಟಿಕೊಂಡು. ಆದರೆ ಹರಿಹರ ಮಹಾಕವಿಯ ದೃಷ್ಟಿಯಲ್ಲಿ ಶರಣ ಕುಂಬಾರ ಗುಂಡಯ್ಯನ ದೇಹವೇ ತಿಗರಿಯಾಗುತ್ತೆಂದು ವರ್ಣಿಸುತ್ತಾರೆ. ಈ ದೇಹವೇ ಭೂಮಿಯ ಮೇಲಿನ ತಿಗರಿ ಅಂದರೆ ಚಕ್ರ. ಭವದಲ್ಲಿ ಬಂದ ನಂತರ ದೇವನಡೆಗೆ ಹೋಗಬೇಕಾಗಿರುವುದರಿಂದ ಶರೀರವೇ ಮಡಕೆ, ನಿಷ್ಠೆಯೇ ದಂಡ, ಬುದ್ಧಿ ಎಂಬುದೇ ಆಧಾರ ಚಕ್ರ, ನಾಭಿಯೇ ದಂಡ. ಆದ್ದರಿಂದ ತಿರುಗಿಸಿದರೆ ಕರ್ಣಂಗಳವು ತಿರುಗಿದಂತೆ ಪ್ರಾಣಲಿಂಗ ಕಾಯಕದಲ್ಲಿ ಮಗ್ನನಾಗಿರಬೇಕೆಂಬುದನ್ನು ಜನಪದರು ಈ ರೀತಿ ಹಾಡಿದ್ದಾರೆ. ಮೂರು ಲಿಂಗದ ಕಳೆಯ ಬೀರುತಲಿ ಗುಂಡಯ್ಯ, ಮೂರು ಲಿಂಗದ ಕಳೆಯ ಬೀರುತಲಿ ಗುಂಡಯ್ಯ, ತೋರಿ ಆ ಕಳೆಯು ತನ್ನೊಳಗೆ ಒಡಮೂಡಿ, ತೋರಿ ಆ ಕಳೆಯು ತನ್ನೊಳಗೆ ಒಡಮೂಡಿ, ಸೂರಿ ಕಾಯಕವೇ ಜನಕಾಯಿತು, ಸೂರಿ ಕಾಯಕವೇ ಜನಕಾಯಿತು.
ಕುಂಬರ ಗುಂಡಯ್ಯ 12ನೇ ಶತಮಾನದಲ್ಲಿ ಯಾರಿಗೂ ತಿಳಿಯದಂತೆ ತನ್ನ ಗುಪ್ತ ಭಕ್ತಿಯಿಂದ ಶಿವನನ್ನು ಒಲಿಸಿಕೊಂಡಿದ್ದನೆಂಬುದು ಇಲ್ಲಿ ಹೇಳಿದ್ದಾರೆ. ಆ ಕಾಲದ ಸಂಸ್ಕೃತಿಕ ರಾಯಭಾರಿಯಾಗಿದ್ದನೆಂಬುದು ಜನಪದರು ಹೇಳಿರುತ್ತಾರೆ. ಶರಣ ಗುಂಡಯ್ಯ ಇಲ್ಲಿ ಜನಪದ ಕುಣಿತ ಮಾಡುತ್ತಾನೆ. ಆತನ ಮಡಿಕೆ ಮಾಡುವ ಕಲೆ, ಗಡಿಗೆ ಬಾರಿಸುವ ತಾಳ ಇವೆಲ್ಲವೂ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯದ್ದಾಗಿದೆ. ಆದ್ದರಿಂದ ಅದು ದುಡಿಯುವವರ ಕುಣಿತವಾಗಿತ್ತು. ಅದರಲ್ಲಿ ಮಾನವೀಯ ಸಂಬಂಧದ ನೆಲೆಯನ್ನು ಕಂಡಿದ್ದಾರೆ ಜನಪದರು. ಶರಣರು ಸಾರಿದ ಕಾಯಕ ಸಿದ್ಧಾಂತದ ಪ್ರತಿನಿಧಿಯಾಗಿ ಶರಣ ಕುಂಬಾರ ಗುಂಡಯ್ಯನನ್ನು ಜನಪದರು ಕಂಡಿದ್ದಾರೆ. ಕುಂಬಾರ ಗುಂಡಯ್ಯನಿಗೆ ಕಾಯಕವೇ ಮಂತ್ರವಾಗಿತ್ತು, ಪ್ರಾಣವಾಗಿತ್ತು, ಪೂಜ್ಯೆಯಾಗಿತ್ತು. ಈ ನಿಲುವೇ ಲಿಂಗಾಂಗ ಯೋಗ ಸಾಮರಸ್ಯ. ಭಕ್ತ ಸ್ಥಳದಿಂದ ಐಕ್ಯ ಸ್ಥಳದವರೆಗೆ ಏರಿದ್ದ ಶರಣ ಗುಂಡಯ್ಯ ಅನುಪಮ ಅನುಭಾವಿ ಜ್ಞಾನಿಯಾಗಿದ್ದನೆಂಬುದು ತಿಳಿಸುತ್ತಾರೆ. ಮತ್ತು ಸಂಸಾರದಲ್ಲಿದ್ದುಕೊಂಡು ಶಿವನನ್ನು ಕಂಡ ಪರಮ ಭಕ್ತ. ಅದನ್ನು ಜನಪದರು ಈ ತ್ರಿಪದಿಗಳಲ್ಲಿ ಬಣ್ಣಿಸಿದ್ದಾರೆ. ಹರುಷದಲ್ಲಿ ಗಡಿಗೆಗಳ ಶರಣರಿಗೆ ಮಾರುತ್ತಲಿ, ಹರುಷದಲ್ಲಿ ಗಡಿಗೆಗಳ ಶರಣರಿಗೆ ಮಾರುತ್ತಲಿ, ಸರಸದಲ್ಲಿ ಇದ್ದ ಸತಿಯೊಡನೆ ಗುಂಡಯ್ಯ, ಸರಸದಲ್ಲಿ ಇದ್ದ ಸತಿಯೊಡನೆ ಗುಂಡಯ್ಯ, ಸರಿಯಾರು ಶಿವನ ಶರಣರಿಗೆ, ಸರಿಯಾರು ಶಿವನ ಶರಣರಿಗೆ. ದಿನದಂತೆ ಗುಂಡಯ್ಯ ದನಿಯದಲ್ಲಿಯ ಕಾಯಕವ, ದಿನದಂತೆ ಗುಂಡಯ್ಯ ದನಿಯದಲ್ಲಿ ಕಾಯಕವ, ಕುಣಿ ಕುಣಿದು ಗಡಿಗೆ ಬಾರಿಸುತ್ತ ನಡೆಸಿರಲು, ಕುಣಿ ಕುಣಿದು ಗಡಿಗೆ ಬಾರಿಸುತ್ತ ನಡೆಸಿರಲು, ಮನಮೆಚ್ಚಿ ಶಿವನು ತಲೆದೂಗಿ, ಮನಮೆಚ್ಚಿ ಶಿವನು ತಲೆದೂಗಿ. ಶರಣ ಗುಂಡಯ್ಯನದು ಸಾಮರಸ್ಯದ ಬದುಕಾಗಿತ್ತು. ದೇಹ ಎರಡಾದರೆ ಆತ್ಮ ಒಂದೇ ಎಂಬಂತೆ ಸರಸದಲ್ಲಿ ಬಾಳಿ ಬೆಳಗಿದ ಗುಂಡಯ್ಯನ ನೋಡಿ ಶಿವನು ತಲೆದೂಗಿದ ಎಂಬುದನ್ನ ತ್ರಿಪದಲ್ಲಿ ಜನಪದರು ಮನಗಂಡಿದ್ದಾರೆ. ಹಾಗೂ ಈ ಕುಂಬಾರ ಗುಂಡಯ್ಯನವರು ಮತ್ತು ಅವರ ಪತ್ನಿ ಕೇತಲಾದೇವಿಯವರು ವಚನ ಯುಗದಲ್ಲಿ ದಂಪತಿಗಳು ಬದುಕಿದ್ದರೆಂದು ತಿಳಿದು ಬರುತ್ತದೆ. ಅದನ್ನ ಈ ವಚನದಲ್ಲಿ ನೋಡಬಹುದು. ಲಿಂಗವಂತರ ಲಿಂಗಾಚಾರ್ಯಗಳ ಅಂಗಳಕ್ಕೆ ಹೋಗಿ, ಲಿಂಗವಂತರ ಲಿಂಗಾಚಾರ್ಯಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು, ಲಿಂಗಾರ್ಪಿತ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಕಾಣದುದನ್ನು ಚರಿಸದೆ ಕಂಡುದನ್ನು ನುಡಿಯದೆ, ಕಾಣದುದನ್ನು ಚರಿಸದೆ ಕಂಡುದನ್ನು ನುಡಿಯದೆ, ಕಾಣುವುದನ್ನು ಕಂಡದ್ದನ್ನು, ಕಾಣುವುದನ್ನು ಕಂಡದ್ದನ್ನು ಒಂದೇ ಸಮನೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನು, ಒಂದೇ ಸಮನೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬನು. ಇಂತಹ ಶರಣ ದಂಪತಿಗಳನ್ನು ನಮ್ಮ ಜನಪದರು ಹಾಡಿ ಹರಿಸಿರುವುದು ಈ ತ್ರಿಪದಿಯಲ್ಲಿ ಕಾಣಬಹುದು. ಶರಣು ಶರಣೆಂಬೆವು ಹರಣ ಹಾರುವ ತನಕ, ಶರಣು ಶರಣೆಂಬೆವು ಹರಣ ಹಾರುವ ತನಕ, ಕರುಣಿಸಿರಿ ಶರಣ ಗುಂಡಯ್ಯ ನಮಗಿನ್ನು, ಕರುಣಿಸಿರಿ ಶರಣ ಗುಂಡಯ್ಯ ನಮಗಿನ್ನು, ಹರಸಿರಿ ಹುಲುಸು ಸುಖವನ್ನೇ, ಹರಸಿರಿ ಹುಲುಸು ಸುಖವನ್ನೇ. ಓಂ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ. ಮತ್ತೊಬ್ಬ ಶರಣ ಕೆಂಬಾವಿ ಬೋಗನ್ನವರು. ಇವರು ಬಿಜಾಪುರ ಜಿಲ್ಲೆಯ ತಾಳಿಕೋಟೆಗೆ 16 ಮೈಲಿ ದೂರದಲ್ಲಿರುವ ಕೆಂಬಾವಿ ಎಂಬ ಊರಿನಿಂದ ಬಸವಾದಿ ಶರಣರ ಭಕ್ತಿ ಆಂದೋಲನವನ್ನು ಕೇಳಿ ಕಲ್ಯಾಣಕ್ಕೆ ಬಂದವರು. ಇವರು ಕೆಂಬಾವಿಯವರಾಗಿ ಇದ್ದರಿಂದ ಕೆಂಬಾವಿ ಬೋಗಣ್ಣನೆಂದೇ ಹೆಸರಾದರು. ಅಲ್ಲದೆ ಆ ಊರಿನ ಗ್ರಾಮ ದೇವತೆ ಭೋಗೇಶ್ವರ ದೇವಾಲಯ ಇರುವುದರಿಂದ ಅವರ ಆರಾಧ್ಯ ದೈವ ಭೋಗೇಶ್ವರನ ಹೆಸರನ್ನೇ ಇವರ ತಂದೆ ತಾಯಿಗಳು ಬೋಗಣ್ಣ ಎಂದು ಹೆಸರಿಟ್ಟಂತೆ ಕಂಡುಬರುತ್ತದೆ. ಈ ಶರಣನ ತಂದೆಯ ತಾಯಿ ಮತ್ತು ಜೀವನದ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ. ಆದರೆ ಶಾಸನ ಮತ್ತು ಬಸವಾದಿ ಶರಣ ವಚನಗಳಲ್ಲಿ ಇವರ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಈ ರೀತಿ ಸ್ಮರಿಸಿದ್ದಾರೆ. ಕೊಟ್ಟಲ್ಲದೆ ಉಣ್ಣೆನೆಂಬ ಭಾಷೆ, ಕೂಡಲ ಸಂಗಮ ದೇವಯ್ಯ ನಿಮಗೆಂದಟ್ಟಡಿಯ ನೀಡ ಕಲಿಸಿದಾತ ಕೆಂಬಾವಿ ಭೋಗಯ್ಯ, ನೆರೆನಂಬ ಗುರುಲಿಂಗ ಜಂಗಮದ ದರ ದೂರವಿಲ್ಲದೆ ಸಾಮವೇದಿಗಳಂತೆ ನೆರೆನಂಬ ಕೆಂಬಾವಿ ಬೋಗಣ್ಣನಂತೆ. ಇದರಿಂದ ಕೆಂಬಾವಿ ಬೋಗಣ್ಣನು ಮಹಾಮನೆಯಲ್ಲಿ ಅಡಿಗೆ ಕೆಲಸ ಮಾಡುತ್ತಿದ್ದರೆಂದು ಊಹಿಸಬಹುದಾಗಿದೆ. ಶರಣ ಬೋಗಣ್ಣ ಇತರ ಶರಣರಂತೆ ವಚನ ರಚಿಸಿರುವರು. ಇವರ ಸುಮಾರು 22 ವಚನಗಳು ಲಭ್ಯವಾಗಿ ವಚನಗಳ ಅಂಕಿತ ನಿಜ ಗುರು ಭೋಗಿನಾಥ ಎಂಬುದಾಗಿದೆ. ಬೋಗಣ್ಣನವರ ಒಂದು ವಚನದಲ್ಲಿ ಚೌಳೇಂದ್ರ ಅರಸು ಆಣೆಯನ್ನೇರಿ ತಾಳತಂತ್ರ ಮಾರ್ಬಲ ಸಹಿತ ರಾಜ ವೀದಿಯೊಳು ಬರುತ್ತಿರಲು ಎಂಬ ಮಾತು ಬರುತ್ತದೆ. ಚೌಳೇಂದ್ರ ಅರಸು ಇವರ ಸಮಕಾಲೀನವರಾಗಿರಬಹುದು. ಚೌಳೇಂದ್ರ ಬಹುಶಃ ಚಂದಿಮ ಅರಸನಾಗಿರಬಹುದು. ಚಂದಿಮ ಅರಸ, ಭೋಗಣ್ಣ ಮತ್ತು ನಿಜಗುಣ ಈ ಮೂವರ ಬಗೆಗೆ ಹರಿಹರ ಕವಿಯು ಭಕ್ತಿಯಿಂದ ಶಿವ ಶರಣರೆಂದು ಪರಿಭಾವಿಸಿದ್ದಾರೆ.
ಬಸವಪೂರ್ವ ಯುಗದಲ್ಲಿ ಭೋಗಣ್ಣ ಎಂಬ ಹೆಸರಿನ 3 ಜನ ಶರಣರು ಕಂಡುಬರುತ್ತಾರೆ. ಪ್ರಸಾದಿ ಭೋಗಣ್ಣ, ಕೆಂಬಾವಿ ಭೋಗಣ್ಣ ಮತ್ತು ಬರಿ ಭೋಗಣ್ಣ. ಶರಣ ಕೆಂಬಾವಿ ಭೋಗಣ್ಣ ಆದ್ಯ ವಚನಕಾರ, ಜೇಡರ ದಾಸಿಮಯ್ಯನವರ ಸಮಕಾಲೀನವರೆಂದು ತೆಲುಗು ಬಸವ ಪುರಾಣದಿಂದ ತಿಳಿದು ಬರುತ್ತದೆ. ಒಮ್ಮೆ ಶರಣೊಬ್ಬ ವೇಷ ಧರಿಸಿ ಜಂಗಮನಂತೆ ಹಣೆಯಲ್ಲಿ ವಿಭೂತಿ ರುದ್ರಾಕ್ಷಿ ಧರಿಸಿ ಭೋಗಣ್ಣನವರಿಗೆ ಮನೆಗೆ ಬರುತ್ತಾರೆ. ಭೋಗಣ್ಣನವರು ಅವರಿಗೆ ನಮಸ್ಕರಿಸಿ ಮನೆಯೊಳಗೆ ಕರೆದುಕೊಂಡು ಹೋಗಿ ಭಕ್ತಿಯಿಂದ ದಾಸೋಹ ಏರ್ಪಡಿಸಿ ಕಳಿಸುತ್ತಾರೆ. ಇದನ್ನು ಅಕ್ಕಪಕ್ಕದ ವೈದಿಕರು ನೋಡುತ್ತಾರೆ. ಅವರು ರಾಜ ಚಂದಿಮ ಅರಸರಿಗೆ ದೂರು ಕೊಡುತ್ತಾರೆ. ಹೊಲೆಯನೊಬ್ಬನನ್ನು ಜಂಗಮನೆಂದು ಮನೆಗೆ ಬರಮಾಡಿಕೊಂಡು ಉಪಚಾರ ಮಾಡಿದ ಭೋಗಣ್ಣನಿಗೆ ಶಿಕ್ಷೆ ವಿಧಿಸಬೇಕೆಂದು ಕೇಳುತ್ತಾರೆ. ಚಂದಿಮ ಅರಸರು ಭೋಗಯ್ಯನವರನ್ನು ಕರೆಸಿ ವಿಚಾರಿಸುತ್ತಾರೆ. ಅದಕ್ಕೆ ಭೋಗಣ್ಣನವರು, ಶಿವಭಕ್ತರು ಯಾರಾದರೇನು, ಅವರನ್ನು ಸತ್ಕರಿಸುವುದು ತಪ್ಪೇ? ಶಿವನರಿಯದ ವಿಪ್ರನೇ ಹೊಲೆಯನು ಎನ್ನುತ್ತಾರೆ. ಕುಪಿತನಾದ ಚಂದಿಮ ಅರಸನು, ಇನ್ನು ನೀನು ನಮ್ಮ ಊರಿನಲ್ಲಿ ಇರಬೇಡ, ಹೊರಟು ಹೋಗು ಎಂದು ಹೇಳುತ್ತಾರೆ. ಭೋಗಣ್ಣನವರು ಶಾಂತ ಚಿತ್ತರಾಗಿ ತಾಳ್ಮೆಯಿಂದ ಹಾಗೇ ಆಗಲೆಂದು ಕೆಂಬಾವಿಯನ್ನು ಬಿಟ್ಟು ಕಲ್ಯಾಣಕ್ಕೆ ಬರುತ್ತಾರೆ. ಆಗ ಚಮತ್ಕಾರವೊಂದು ನಡೆಯುತ್ತದೆ. ಆ ಊರಿನಲ್ಲಿರುವ ಎಲ್ಲ ದೇವಾಲಯಗಳ ಶಿವಲಿಂಗಗಳು ಭೋಗಣ್ಣವರ ಹಿಂದೆಯೇ ಬರುತ್ತವೆ. ಈ ರೀತಿ ತನ್ನನ್ನು ಹಿಂಬಾಲಿಸಿ ಬಂದ ಲಿಂಗಗಳನ್ನು ನೋಡುತ್ತಾ ಭೋಗಣ್ಣನವರು ಭಕ್ತಿಯಿಂದ ಸ್ಮರಿಸಿ ಬೀಳ್ಕೊಡುತ್ತಾರೆ. ಇತ್ತ ವಿಪ್ರರು ದೇವಾಲಯದ ಪೂಜೆಗೆ ಹೋಗಿದ್ದಾಗ ಬರೀ ಪೀಠಗಳಿರುವುದನ್ನು ನೋಡಿ ಭಯಪಟ್ಟು ರಾಜನಿಗೆ ವಿಷಯವನ್ನು ತಿಳಿಸುತ್ತಾರೆ. ಆಗ ರಾಜ ಚಂದಿಮ ಅರಸ ಬಂದು ಭೋಗಣ್ಣನನ್ನು ಕೆಂಬಾವಿಗೆ ಮತ್ತೆ ಬರಬೇಕೆಂದು ಕೇಳಿಕೊಂಡರೂ ಸಮ್ಮತಿಸದೆ ಕೆಲವು ದಿನ ಕಲ್ಯಾಣದಲ್ಲಿದ್ದರೆಂದು ತಿಳಿದು ಬರುತ್ತದೆ. ಆ ನಂತರ ಭೋಗಣ್ಣನವರ ಗಣ ಮಹಿಮೆಯನ್ನು ಅರಿತ ಪುರಜನರು ಭೋಗಣ್ಣನವರನ್ನು ಸ್ತುತಿಸಿ ಅವರ ಕ್ಷಮೆ ಯಾಚಿಸಿ ಕೆಂಬಾವಿಗೆ ಹಿಂತಿರುಗಬೇಕೆಂದು ಕೇಳಿಕೊಳ್ಳುತ್ತಾರೆ. ದಯಾಹೃದಯಿಯಾದಂಥ ಭೋಗಣ್ಣ ಅದಕ್ಕೊಪ್ಪಿ ಪುರಜನರೊಂದಿಗೆ ಕೆಂಬಾವಿಗೆ ಮರಳಿದನೆಂದು ಅವನೊಡನೆ ಆ ಊರಿನ ಲಿಂಗಗಳು ಬಂದು ತಮ್ಮ ತಮ್ಮ ಪೀಠಗಳಲ್ಲಿ ಕುಳಿತುಕೊಂಡವೆಂದು, ಕೆಲವು ಲಿಂಗಗಳು ಸಣ್ಣ ಪೀಠದಲ್ಲಿ ಮತ್ತೆ ಕೆಲವು ದೊಡ್ಡ ಪೀಠಗಳಲ್ಲಿ ಕುಳಿತುಕೊಂಡಿದ್ದರಿಂದ ಲಿಂಗಗಳು ಸ್ಥಾನಪಲ್ಲಟವಾಗಿ ಪ್ರತಿಷ್ಠಾಪನೆಗೊಂಡವೆಂದು ಹರಿಹರ ಮಹಾಕವಿ ತನ್ನ ಕಾವ್ಯದಲ್ಲಿ ಹೇಳಿದ್ದಾರೆ. ಹರಿಹರನು ನಿರೂಪಿಸಿರುವ ಕೆಂಬಾವಿ ಭೋಗಣ್ಣ ಚರಿತ್ರೆ ಮಹಾಚರಿತ್ರೆಯಾಗಿ ಇಂಬುಗೊಂಡಂತೆ ಈಗಲೂ ಕೆಂಬಾವಿ ಗ್ರಾಮದಲ್ಲಿ ಸ್ಥಾನಪಲ್ಲಟವಾಗಿರುವ ಲಿಂಗಗಳನ್ನು ನೋಡಬಹುದಾಗಿದೆ. ಈಗಲೂ ಇರುವ ಕೆಲವೊಂದು ಐತಿಹಾಸಿಕ ಸ್ಮಾರಕಗಳಿಂದಾಗಿ ಭೋಗಣ್ಣವರು ತನ್ನ ಜೀವನದುದ್ದಕ್ಕೂ ಅನ್ಯ ಧರ್ಮೀಯರೊಂದಿಗೆ ಸೆಣಸುತ್ತಾ ಬಂದಿರುವುದನ್ನು ಕಾಣುತ್ತೇವೆ. ವಿಪ್ರರು ಅನೇಕ ಸಂದರ್ಭದಲ್ಲಿ ಶರಣ ಭೋಗಣ್ಣನವರನ್ನು ಹಿಂಸಿಸಲು ಕೊಲ್ಲಲು ಮುಂದಾಗಿ ವಿಫಲವಾಗಿರುವುದನ್ನು ಕಾಣಬಹುದಾಗಿದೆ. ಇವರು ವೀರ ಮಹೇಶ್ವರ ಹಾಗೂ ಜಂಗಮ ನಿಷ್ಠೆಯುಳ್ಳ ಶರಣರಾಗಿದ್ದರಿಂದ ಜನರು ಶಿವಭಕ್ತಿಯ ಕಡೆಗೆ ಸೆಳೆದರೆಂದು ತಿಳಿದು ಬರುತ್ತದೆ. ಶರಣ ಭೋಗಣ್ಣವರ ಮಹಿಮೆಗೆ ಮೆಚ್ಚಿ ಚಂದಿಮ ಅರಸರು ಅವರ ಶಿಷ್ಯರಾಗಿ ಲಿಂಗ ದೀಕ್ಷೆಯನ್ನು ಪಡೆದು ತಾವು ಶರಣರಾಗಿ ಅನೇಕ ವಚನಗಳನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ಚಂದಿಮ ಅರಸರ ವಚನಗಳು ಲಭ್ಯವಿವೆ. ಅವುಗಳ ಅಂಕಿತ ಸಿಮ್ಮಲುಗೆ ಚನ್ನರಾಮ ಎಂದು. ಕಡೆಗೆ ಇವರಿಬ್ಬರು ಕೂಡಿ ದೇಶ ಸಂಚಾರ ಮಾಡುತ್ತಾ ಅಲ್ಲಲ್ಲಿ ಭೋಗನಂದೀಶ್ವರ ದೇವಾಲಯಗಳನ್ನು ನಿರ್ಮಿಸಿರುವನೆಂದು ತಿಳಿದು ಬರುತ್ತದೆ. ಸದರಿ ದೇವಸ್ಥಾನಗಳು ಆಳಂದ ತಾಲೂಕಿನ ಜಳಕಿ ಮತ್ತು ಕಲಬುರಗಿ ತಾಲೂಕಿನ ಬೋಳೆವಾಡ ಮುಂತಾದ ಗ್ರಾಮಗಳಲ್ಲಿ ಈಗಲೂ ಕಂಡುಬರುತ್ತವೆ. ಶರಣ ಕೆಂಬಾವಿ ಭೋಗಣ್ಣ ಕಡೆಗೆ ಕೆಂಬಾವಿಯಲ್ಲಿಯೇ ಐಕ್ಯನಾಗಿರಬೇಕೆಂಬುದು. ಈಗಲೂ ಕೆಂಬಾವಿಯಲ್ಲಿ ಭೋಗೇಶ್ವರ ತೀರ್ಥವಿದ್ದು ಅದರ ಮಧ್ಯದಲ್ಲಿ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಒಂದೊಂದು ಲಿಂಗವುಳ್ಳ ಗುಡಿಗಳಿವೆ. ಈ ಗುಡಿಗಳಿಗೆ ಹೋಗಲು ಸೊಲ್ಲಾಪುರ ಸಿದ್ದರಾಮೇಶ್ವರರು ಸೇತುವೆ ಕಟ್ಟಿಸಿದರೆಂಬ ಉಲ್ಲೇಖವಿದೆ. ಶರಣ ಕೆಂಬಾವಿ ಭೋಗಣ್ಣವರ ವಚನಗಳು ಬೆಳಗಿನ ವಚನಗಳನ್ನು ಹೋಲುತ್ತವೆ. ಇಲ್ಲಿ ಅಸಾಮಾನ್ಯ ಕೆಲಸವನ್ನು ಸಾಧಿಸಲು ಭಾವ ಶುದ್ಧಿಯಾಗಿರಬೇಕೆಂಬುದನ್ನು ನಿರೂಪಿಸುತ್ತಾರೆ. ಅಂಗೈಯಗಳ ಸಂಸಾರದಲ್ಲಿ ಆಕಾರ, ಎತ್ತರ, ಆಶೆ, ಆಮಿಷವನ್ನು ಇಟ್ಟುಕೊಂಡು ಅವುಗಳನ್ನು ಪಡೆಯಲು ಪ್ರಯಾಸ ಪಡುತ್ತಿದ್ದಾರೆ. ಅದರ ಪರತತ್ವ ಎಂಬ ಅರಿವನ್ನು ಅರಿಯಲು ಯಾರಿಗೆ ಮೊರೆ ಹೊಡಬೇಕೆಂಬುದನ್ನು ತಿಳಿಯರು. ಅದನ್ನು ಪಡೆಯಲು ಶಿವನನ್ನು ಮೊರೆ ಹೋಗಬೇಕೆನ್ನುತ್ತಾರೆ ಶರಣ ಕೆಂಬಾವಿ ಭೋಗಣ್ಣ. ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳುತ್ತಾರೆ: ಕುದುರೆನೇರಿದ ರಾವುತ ಕುದುರೆ ಕೆಟ್ಟಿತೆಂದು ಅರಸ ಹೋಗಿ ಇರುಬಿಲಿ ಬಿದ್ದಂತೆ ಬಳು ತಂಬಿ ಕುದುರೆ ರಾವುತನಿಬ್ಬರ ನುಂಗಿತ್ತು. ಇದೇನು ಸೋಜಿಗೆ ಹೇಳು ನಿಜಗುರು ಭೋಗೇಶ್ವರ. ನರಿಯೊಂದು ಕುದುರೆಯನ್ನು ರಾವುತರನ್ನು ಪೂರ್ಣವಾಗಿ ನುಂಗಿದೆ. ಅಂದರೆ ಸಂಸಾರವೆಂಬ ನರಿ ಗಣತರವಾದ ಕರ್ಮಾಂಗಗಳನ್ನು ನುಂಗಿ ಸಾಧನೆಯ ಹಾದಿಗೆ ಅಡ್ಡಿ ಬರುತ್ತಿದೆ. ಸಂಸಾರದಲ್ಲಿ ಬಿದ್ದ ಮನುಷ್ಯ ಕುದುರೆ ಮತ್ತು ರಾವುತನನ್ನು ನುಂಗುವಲ್ಲಿ ಅರಸನಾದವನು ಬಹುಬಂಧನದಲ್ಲಿ ಸಿಲುಕಿ ನಿರೂಪಣನಾಗಿದ್ದಾನೆ. ಅಂದರೆ ಈ ಸಂಸಾರದಲ್ಲಿ ಬಿದ್ದರೆ ಗಣವನ್ನು ಸಾಧಿಸಲು ಸಾಧ್ಯವಾಗುವುದು ಎಂಬುದನ್ನು ಶರಣ ಭೋಗಣ್ಣ ಮಾರ್ಮಿಕವಾಗಿ ಹೇಳುತ್ತಾರೆ. ಮೇಲಾಗಿ ಕೆಂಬಾವಿ ಭೋಗಣ್ಣವರ ಆಧ್ಯಾತ್ಮ ಬೆಳಕಿನ ಬಹುತೇಕ ವಚನಗಳನ್ನು ಐಕ್ಯ ವ್ಯವಸ್ಥೆಯ ಅನುಭವದಲ್ಲಿ ನೋಡಬಹುದಾಗಿದೆ. ಓಂ ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ.